ಯಾಕೆ ನನಗೆ ಫೋನ್ ಮಾಡ್ತಾ ಇದ್ದಾನೆ? ಅಪ್ಪ, ಹಲೋ. ಹಲೋ ಅಂಕಲ್, ನಾನು ಪಾರ್ಥ. ನಾನು ನಿಮ್ಮ ಹತ್ರ ಮಾತಾಡಬೇಕಿತ್ತು ಅಂಕಲ್. ನೀನು ಯಾಕೆ ನನಗೆ ಫೋನ್ ಮಾಡ್ತಿದ್ಯಾ? ಇಡು ಫೋನು. ಅಂಕಲ್ ಅಂಕಲ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂಕಲ್. ನಂದೇನು ತಪ್ಪಿಲ್ಲ ಅಂಕಲ್. ಎಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಂಗೆ ಒಂದೇ ಒಂದು ಚಾನ್ಸ್ ಕೊಡಿ ಅಂಕಲ್, ಪ್ಲೀಸ್. ನನಗೆ ಅದಿಷ್ಟ ಇಲ್ಲ. ಇಲ್ಲ ಅಂಕಲ್, ನೀವು ಬರಲೇಬೇಕು. ನಾನು ಇಲ್ಲೇ ನಿಮ್ಮ ಅಪಾರ್ಟ್ಮೆಂಟ್ ಹೊರಗಡೆ ಇದ್ದೀನಿ. ನೀವು ಬರೋ ತನಕ ನಾನು ಈ ಜಾಗ ಬಿಟ್ಟು ಕದಲೋದಿಲ್ಲ ಅಂಕಲ್. ಪ್ಲೀಸ್ ಬನ್ನಿ ಅಂಕಲ್. ಸಿಸ್ಟರ್, ಇದೇನಿದು? ಹೋಗುವಾಗ ತಂಗಾಳಿ ಥರ ಹೋದೆ, ಬರುವಾಗ ಬಿರುಗಾಳಿ ಥರ ಫೋರ್ಸಲ್ಲಿ ಬರ್ತಾ ಇದೆಯಾ? ಈ ವಾಯ್ಬಾರ ಪುಸ್ತಕಕ್ಕೆ ಅಂದರೆ ಐ ಮೀನ್ ಈ ಕೋಪಕ್ಕೆ ಕಾರಣ ಏನು ಅಂತ ಕ್ಲಬ್ಬಲ್ಲಿ ಏನಾದರೂ ಆಯ್ತಾ? ಅಥವಾ ಯಾರ ಜೊತೆಗಾದರೂ ಮಾತಿಗೆ ಏನಾದರೂ ಮಾರಾಮಾರಿ ಆಯ್ತಾ? ಹೇಗೆ? ಅಂಥದ್ದೇನಿಲ್ಲ ಅಣ್ಣ, ಇದು ಬೇರೆನೆ. ಬೇರೆ ಏನಂದರೆ ಏನಾಯ್ತು ಹೇಳಿ ಸಿಸ್ಟರ್. ನಂತರ ಮುಚ್ಚುಮರೆ ಯಾಕೆ? ನಾನು ನಿನ್ನ ಅಣ್ಣ ಅಲ್ಲವಾ? ಏನಿಲ್ಲ ಅಣ್ಣ, ಅದು ಇವತ್ತು ಕ್ಲಬ್ಬಲ್ಲಿ ಒಂದು ಸ್ವಲ್ಪ ಹಣ ಸೋತೆ. ಸ್ವಲ್ಪ ಆದರೆ ಎಷ್ಟು? 20 ಲಕ್ಷ. 20 ಲಕ್ಷನಾ? ಏನು ಸಿಸ್ಟರ್ ಇದು? ಉಣ್ಣಂಗಿಲ್ಲ ತಿನ್ನಂಗಿಲ್ಲ 20 ಲಕ್ಷ ಸೋತ್ಬಿಟ್ಟೆ ಅಂತಿದೆಯಲ್ಲ ಸಿಸ್ಟರ್. ಒಂದು ದಿನಕ್ಕೆ 20 ಲಕ್ಷ ಮುಡಿಸ್ ಮಾಡಿ ಬಂದಿದೆಯಲ್ಲ, ಅದೇನು ದುಡ್ಡ ಅಥವಾ ಕಡಲೆಪುರಿನ? ಇಟ್ಸ್ ಓಕೆ ಅಣ್ಣ, 20 ಲಕ್ಷ ತಾನೆ. ನನಗೆ ಹಣ ಕಳ್ಕೊಂಡಿದ್ದಕ್ಕೆ ಬೇಜಾರಿಲ್ಲ, ಎಲ್ಲರ ಮುಂದೆ ಸೋತ್ನಲ್ಲ ಅದಕ್ಕೆ ಬೇಜಾರು. ಅಷ್ಟಕ್ಕೂ ನಮಗಿರೋ ಸಾವಿರಾರು ಕೋಟಿಯಲ್ಲಿ ಒಂದು 20 ಲಕ್ಷ ಹೋದರೆ ಏನಾಯ್ತು? ಇದೆಲ್ಲ ಒಂದು ಲೆಕ್ಕನ? ನಮಗಿದು ಲೆಕ್ಕ ಅಲ್ಲದೆ ಇರ್ಬೋದು, ಆದ್ರೆ ನಿನ್ನ ಸೊಸೆ ಆ ಬುರ್ನಾಸ್ ಭೂಮಿಕಾ ಲೆಕ್ಕ ಕೇಳ್ತಾಳಲ್ಲ. ಏನು ಹೇಳ್ತೀಯ? ಈಗ ನೀನು ಸಡನ್ನಾಗಿ ಬುರ್ನಾಸ್ ಭೂಮಿಕನ ಹತ್ರ ಹೋಗಿ 20 ಲಕ್ಷ ಬೇಕು ಅಂತ ಕೇಳಿದಾಗ ಯಾಕೆ ಏನು ಅಂತ ಪ್ರಶ್ನೆ ಬರುತ್ತಲ್ಲ, ಅದಕ್ಕೆ ಏನು ಉತ್ತರ ಕೊಡ್ತೀಯ ಸಿಸ್ಟರ್? ಈಗ ನೀನಲ್ಲ ಯಜಮಾನಿ, ಅವಳು. ಇದು ನೆನಪಿರಲಿ ಸಿಸ್ಟರ್. ಈಗ ನೀನು ಕಳ್ಕೊಂಡಿರೋ ದುಡ್ಡನ್ನು ಅವಳ ಹತ್ರ ಹೆಂಗೆ ಕೇಳ್ತೀಯ ಸಿಸ್ಟರ್? ಅದನ್ನ ಹೆಂಗೆ ತೀರಿಸ್ತೀಯ? ಹೆಂಗೆ ಅಂದರೆ ಗೌತಮ್ ಹೇಳಿದಾನಲ್ಲ, ಕೇಳು ಕೊಡ್ತಾಳೆ ಅಂತ. ಕೇಳ್ತೀನಿ, ಕೊಡ್ತಾಳೆ. ಕೊಡಲೇಬೇಕು, ಅವಳಿಗೆ ಬೇರೆ ಆಪ್ಷನ್ನೇ ಇಲ್ಲ. ಅಷ್ಟಕ್ಕೂ ಅವಳ ಮನೆ ಯಜಮಾನಿ ಆಗಿರ್ಬೋದು, ಆದರೆ ಗೌತಮ್ ಇನ್ನೂ ನನ್ನ ಕಂಟ್ರೋಲಲ್ಲಿದ್ದಾನೆ. ಅಷ್ಟು ಸಾಕಲ್ವಾ? ಅವನೊಬ್ಬ ಇದ್ದರೆ ಸಾಕು, ನಾವು ಎಲ್ಲ ಇದ್ದಾಗೆ. 100 ಆನೆ ಬಲ ಅನ್ನೋ. ಆದರೂ ಸಿಸ್ಟರ್, ನನಗೆ ಯಾಕೋ ಇದು ಸರಿ ಕಾಣ್ತಾ ಇಲ್ಲ ಅಲ್ಲ. ಚೂಚಾಡಿ ದುಡ್ಡು ಕಳ್ಕೊಂಡು ಸೊಸೆ ಮುಂದೆ ಹೋಗಿ ಭಿಕ್ಷೆ ಬೇಡ್ಕೊಳ್ತಾ ನಿಂತ್ಕೊಂಡ್ರೆ ಯಾಕಪ್ಪ ಹಿಂಗಾಗ್ತದೆ? ಬರ್ತಿಲ್ಲ. ಡ್ರಿಂಕ್ಸ್ ಮಾಡೋದು ನಿದ್ದೆ ಬರ್ತಾ ಇಲ್ಲ.
ಅದಕ್ಕೆ ನಿದ್ದೆ ಬರ್ತಾ ಇಲ್ಲ ಅನ್ಸುತ್ತೆ. ಇಷ್ಟೊಂದು ಅಡಿಕ್ಟ್ ಆಗ್ಬಿಟ್ಟಿದೆ ನಾನು ಅವ್ರಿಗೆ. ಐ ಲವ್ ಯು ಭೂಮಿಕಾ, ಐ ಮಿಸ್ ಯು. ಮೋಸ್ಟ್ಲಿ ನಾನು ಗೌತಮ್ ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೀನಿ. ಇಲ್ಲ, ನಾನು ಅವ್ರ ಗೊರ್ಕೆನ ಮಿಸ್ ಮಾಡ್ಕೋತೀನಿ. ಗೊರ್ಕೆಯಲ್ಲಿ ಒಂಥರ ಮೆಲೋಡಿದೆ ಅಂತ ನನಗೆ ಇವತ್ತೇ ಅರ್ಥ ಆಯಿತು. ಐ ಮಿಸ್ ಯು ಗೌತಮ್, ಐ ಮಿಸ್ ಯುವರ್ ಗೊರ್ಕೆ. ಭೂಮಿಕಾ ಅವ್ರ ನೆನಪಲ್ಲಿ ಈ ಡ್ರಿಂಕ್ಸ್ ಕೆಲಸನೇ ಮಾಡ್ತಿಲ್ಲ. ಮೊದಲೆಲ್ಲ ಡ್ರಿಂಕ್ಸ್ ಮಾಡೋ ನಿದ್ದೆ ಬರೋದು, ಇವತ್ತು ಆಷಾಢ ಯಾಕೆ ಬರುತ್ತೋ? ಇದೊಂಥರ ಮಳೆಗಾಲದಲ್ಲಿ ಬೇಸಿಗೆ ಕಾಲ ಬಂದಂಗಿದೆ. ವಿರಹ ವೇದನೆ ಈ ಪದನ ಇನ್ನೊಬ್ರು ಹೇಳಿದ್ರೆ ಕೇಳಿಸ್ಕೊಂಡಿದ್ದೀನಿ, ಪುಸ್ತಕದಲ್ಲಿ ಓದಿದ್ದೀನಿ. ಆದರೆ ಇದು ಇಂಥ ದೊಡ್ಡ ವೇದನೆ ಅಂತ ಗೊತ್ತಿರಲಿಲ್ಲ. ಗೌತಮ್ ಅವರೇ, ಐ ಮಿಸ್ ಯು. ಕಾರಿಡಾರಲ್ಲಿ ವಾಕ್ ಮಾಡ್ತೀನಿ, ಆಗ್ಲಾದ ನಿದ್ದೆ ಬರ್ಬೋದು.